ರಾಜೀನಾಮೆಯನ್ನ ಕೊಡ್ತಾರಾ ಸಚಿವ ಬಿ ನಾಗೇಂದ್ರ ಅನ್ನೋ ಪ್ರಶ್ನೆ ಸದ್ಯಕ್ಕಿದ್ದೇ ಇದೆ. ಎಲೆಕ್ಷನ್ ರಿಸಲ್ಟ್ ನ ನಂತರ ರಾಜೀನಾಮೆ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಸಚಿವ ನಾಗೇಂದ್ರ ಇದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿ ಅತಿಯಾಗಿ ಒತ್ತಡವನ್ನ ಕೂಡ ಹೇರ್ತಾ ಇದೆ. ಇನ್ಫ್ಯಾಕ್ಟ್ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರೋದು ಅಲ್ಲದೆ ರಾಜಭವನದ ಕದ ತಟ್ಟೋದಕ್ಕೆ ಮುಂದಾಗಿದ್ದಾರೆ. ರಾಜಭವನಕ್ಕೆ ವಿಧಾನಸೌಧದಿಂದ ಕಾಲ್ನಡಿಗೆ ಮೂಲಕ ಸಾಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಬಿಜೆಪಿ ನಿಯೋಗ ಮುಂದಾಗಿದೆ. ಸಚಿವರ ತಲೆದಂಡ ಮಾತ್ರ ಆದ್ರೆ ಸಾಲಲ್ಲ, ಅವರನ್ನ ಬಂಧಿಸಬೇಕು, ಆಗ ಮಾತ್ರ ವಿಚಾರಣೆ ನ್ಯಾಯಯುತವಾಗಿ ಸಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. ಸರ್ಕಾರ ಹಾಗೂ ಪಕ್ಷಕ್ಕೆ ಉಂಟಾಗಿರುವಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಕಳಂಕ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದು ಅತ್ಯಂತ ಅನಿವಾರ್ಯ ಆಗ್ತಾ ಇದೆ. ಹೀಗಾಗಿ ತನಿಖೆ ಮುಗಿದು ಅದರಲ್ಲಿ ಕ್ಲೀನ್ ಚಿಟ್ ಸಿಗೋ ತನಕ ಇವರನ್ನ ಸಚಿವ ಸ್ಥಾನದಿಂದ ಹೊರಗಿಡೋದು ಸರ್ಕಾರದ ಬಳಿ ಇರುವಂತಹ ಪ್ರಸ್ತುತ ಆಯ್ಕೆ ಅಂತ ಅನಿಸ್ತಾ ಇದೆ. ಹಲವು ಸುತ್ತಿನ ಮಾತುಕತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಂದ್ ಕಡೆಗೆ ಸಾಲು ಸಾಲು ಪ್ರತಿಭಟನೆ ರಾಜಭವನದ ಅಂಗಳಕ್ಕೂ ಕೂಡ ತಲುಪಿಯಾಗಿದೆ. ಇನ್ನೊಂದು ಕಡೆಗೆ ಮುಜುಗರದಿಂದ ತಪ್ಪಿಸಿಕೊಳ್ಳೋ ದಾರಿ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗುತ್ತಾ ಕಾಂಗ್ರೆಸ್, ಅಥವಾ ಇವತ್ತೇ ತಲೆದಂಡ ಆಗುತ್ತಾ ಸಚಿವರದ್ದು ಅನ್ನೋ ಕುತೂಹಲ. ಡೀಟೇಲ್ಸ್ ಏನ್ ಕೊಡ್ತೀರಿ? ಮಮತಾ, ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಖಚಿತವಾದ ಮಾಹಿತಿಯ ಪ್ರಕಾರ ನಿನ್ನೆ ತಡರಾತ್ರಿಯಲ್ಲಿ ಸಚಿವ ನಾಗೇಂದ್ರ ಅವರನ್ನ ಕರೆಸಿಕೊಂಡಂತ ಮುಖ್ಯಮಂತ್ರಿಗಳು ಇಂದು ರಾಜೀನಾಮೆ ಕೊಡಬೇಕು ಅಂದ್ರೆ ನಾಳೆ ರಾಜೀನಾಮೆ ಕೊಡಿದ್ರೆ ಇಂದು ರಾಜೀನಾಮೆ ಕೊಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು ಅನ್ನೋದು. ಮಧ್ಯಾಹ್ನದೊಳಗಾಗಿ ನಾನು ರಾಜೀನಾಮೆ ಪತ್ರವನ್ನು ನಿಮಗೆ ತಲುಪಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಚಿವ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಹೇಳಿ ಬಂದಿದ್ದಾರೆ ಎನ್ನುವಂಥದ್ದು ಸಿಕ್ಕಿರುವಂಥ ಖಚಿತವಾದ ಮಾಹಿತಿ. ಆದರೂ ಕೂಡ ಇದುವರೆಗೂ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿಲ್ಲ ಅಥವಾ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರುಗಳು ಕೂಡ ರಾಜಭವನಕ್ಕೆ ಹೋಗುವ ಮೂಲಕವಾಗಿ ಅಂದರೆ ವಿವಾದದ ಚೆಂಡನ್ನು ರಾಜಭವನಕ್ಕೆ ತಲುಪಿಸಿದ್ದಾರೆ. ಸಹಜವಾಗಿ ರಾಜ್ಯಪಾಲರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೇಳಬಹುದು. ಇನ್ನೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗೋಗಿದೆ. ಹಾಗಾಗಿ ಸಹಜವಾಗಿ ಅಲ್ಲೂ ಕೂಡ ಸಚಿವರು ಒಂದಷ್ಟು ವಿಚಾರಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇವೆಲ್ಲದರ ಮಧ್ಯದಲ್ಲಿ ಮತ್ತೆ ತಡವಾಗಿ ರಾಜೀನಾಮೆ ಕೊಡುವಂಥದ್ದು ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಮುಜುಗರದ ವಿಚಾರ ಅನ್ನೋ ಕಾರಣಕ್ಕೆ ಮುಂಚಿತವಾಗಿ ಸ್ವಯಂ ಘೋಷಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಇದುವರೆಗೂ ಅಧಿಕೃತವಾಗಿ ರಾಜೀನಾಮೆ ಪತ್ರ ಮುಖ್ಯಮಂತ್ರಿಗಳಿಗೆ ತಲುಪಿದಂತೆ ಇಲ್ಲ. ಎಷ್ಟೊತ್ತಿಗೆ ಕೊಡ್ತಾರೆ ಅನ್ನುವಂಥ ಕುತೂಹಲವೂ ಇದೆ. ಮಧ್ಯಾಹ್ನದೊಳಗಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಉಳಿದಿರುವಂತಹ ಪ್ರಶ್ನೆ ಕೂಡ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.